ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮೈ ಡಿಯರ್ ಮಾಸ್ಟರ್ಸ್. ಧ್ಯಾನ 365 ಇವತ್ತು 139ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವಕ ನಮಸ್ಕಾರ. ಇವತ್ತು ಪರ್ಸನಾಲಿಟಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿಸ್ಕೊಳ್ಳೋಣ. ಹುಟ್ಟಿದ ತಕ್ಷಣ ನಮಗೆ ಭಾವನೆಗಳಿರುತ್ತೆ. ಭಾವನಾ ಶರೀರ ಸ್ಟ್ರಾಂಗ್ ಆಗಿರುತ್ತೆ, ನಗ್ತೀವಿ, ಹತ್ತೀವಿ. ಆದರೆ ಒಂದು 7-9 ವಯಸ್ಸು ಅವಾಗೇ ಈ ಮನಸ್ಸು ಅನ್ನೋದು ಶುರುವಾಗುತ್ತೆ. ಆ ಮನಸ್ಸು ಯಾವಾಗ ಶುರುವಾಗುತ್ತದೋ ನಮ್ಮ ಜೀವನದಲ್ಲಿ 2 ವಿಧ ಅನುಭವಗಳು ಬರುತ್ತೆ. ಒಂದು ಒಳ್ಳೆಯ ಅನುಭವ, ಒಂದು ನೋವು ಕೊಡೋ ಅನುಭವಗಳು. ಇದು ಎಷ್ಟು ತಡೆಯೋಕೆ ಆಗುತ್ತದೋ ಅಷ್ಟನ್ನು ತಗೊಳ್ತಾರೋ ಮಿಕ್ಕಿರೋರು ಸಫರ್ ಆಗ್ತಾರೆ. ಅದರಿಂದ ರಿಸಲ್ಟ್ ಏನಾಗುತ್ತಂದರೆ 2 ಟೈಪ್ಸ್ ಆಫ್ ಪರ್ಸನಾಲಿಟೀಸ್. ಒಬ್ಬರು ಸ್ಟ್ರಾಂಗ್ ಪರ್ಸನಾಲಿಟಿ ಆಗಿ ರೆಡಿ ಆಗ್ತಾರೋ, ಒಬ್ಬರು ವೀಕ್ ಪರ್ಸನಾಲಿಟಿ ಆಗಿ ರೆಡಿ ಆಗ್ತಾರೆ. ಅಂದರೆ ಅವರು ಒರಿಜಿನಲ್ ನೇಚರ್ ಏನಿರುತ್ತೋ ಅದು ಹೋಗ್ಬಿಡುತ್ತೆ. ಕೆಲವೊಬ್ಬರು ನಾನು ನೋಡ್ತೀನಿ, ನಾವು ಏನೇ ಹೇಳಿದ್ರು ಮಾತಾಡಿದ್ರು ಎಲ್ಲ ವಿಷಯಗಳನ್ನು ಅವ್ರು ರೆಸಿಸ್ಟ್ ಮಾಡ್ತಾರೆ. ಯಾಕೆ ಅಂದರೆ ಆ ಜೀವನದಲ್ಲಿ ಅವ್ರಿಗೆ ಬಂದಿರೋದ ಅನುಭವಗಳು ಅವರನ್ನು ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿಯಾಗಿ ರೆಡಿ ಮಾಡಿದ್ದಿದೆ. ನಾವು ಏನೇ ಮಾತಾಡಿದ್ರು ಅವರು ತಗೊಳ್ಳಲ್ಲ, ಏನು ಒಳಗೆ ಹೋಗಲ್ಲ. ಯಾಕೆ ಅಂದರೆ ಒಂದು ಸ್ಟ್ರಾಂಗ್ ಸ್ಟೋನ್ ಥರ ಆ ಮೈಂಡ್ ರೆಡಿ ಆಗಿತ್ತು. ಇವ್ರಿಗೆ ಜೀವನ ಅಂದ್ರೇ ಭಯ, ಯಾರ ಹತ್ರ ಮಾತಾಡೋದೂ ಭಯ, ಯಾರನ್ನು ನಂಬಬೇಕೋ ಬೇಡವೋ ಭಯ. ಆ ಅನುಭವಗಳು ಏನು ಅವ್ರ ಜೀವನದಲ್ಲಿ ಆಗಿದೆಯೋ ಆ ಅನುಭವಗಳು ಅವರನ್ನು ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಹಾಕಿದೆ. ಒಳಗೆ ಎಲ್ಲ ಭಯ, ಹೊರಗೆ ತುಂಬ ಕೋಪ, ತುಂಬ ರೆಸಿಸ್ಟೆನ್ಸ್ ತೋರಿಸ್ತಾರೆ. ಇನ್ನೊಂದು ಕಡೆ ವೀಕ್ ಪರ್ಸನಾಲಿಟೀಸ್ ಅಂದರೆ ಒಬ್ಬೊಬ್ಬರು ಅವರವ್ರ ಲೈಫಲ್ಲಿ ಬಂದು ಇವರನ್ನು ಹೊಡೆದು ಇದು ಆಗಲ್ಲ, ನಿಮ್ಮ ಹತ್ರ ಆಗಲ್ಲ, ನೀವು ವೇಸ್ಟು, ನಿಮ್ಮ ಹತ್ರ ಏನೂ ಆಗಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇವರು ಅದನ್ನು ಕೇಳಿಕೊಂಡು ಇವರು ಒರಿಜಿನಲ್ ಪರ್ಸನಾಲಿಟಿ ಹೋಗಿದೆ, ತುಂಬ ವೀಕ್ ಪರ್ಸನಾಲಿಟಿ ಆಗಿಬಿಡ್ತಾರೆ. ಏನೇ ಕೆಲಸ ಬಂದಿದ್ರು ನನ್ನ ಹತ್ರ ಆಗಲ್ಲ, ಅವರಂದರೆ ದೊಡ್ಡವರು, ಅವರಂದರೆ ಗ್ರೇಟ್ ಮಾಸ್ಟರ್, ನಮ್ಮ ಹತ್ರ ಆಗಲ್ಲ ಅಂದರೆ ತುಂಬ ಲಿಮಿಟೇಷನ್ಸಿಂದ ಜೀವಿಸೋದು ಇವರು ಶುರು ಮಾಡಿಬಿಡ್ತಾರೆ. ಇಬ್ಬರು ಅಂದರೆ ಸ್ಟ್ರಾಂಗ್ ಪರ್ಸನಾಲಿಟಿ ಆಗಲಿ ವೀಕ್ ಪರ್ಸನಾಲಿಟಿ ಆಗಲಿ ಇಬ್ಬರು ಸಫರ್ ಆಗ್ತಾನೆ ಇರ್ತಾರೆ ಪ್ರತಿ ದಿವಸ. ಇವ್ರಿಗೆ ಯಾರು ಏನೋ ಮಾಡ್ತಾರಂತ ಭಯ, ಇವ್ರಿಗೆ ನನ್ನ ಹತ್ರ ಏನೂ ಆಗಲ್ಲ ಅಂತ ಭಯ. ಇದು ಏನಾಗುತ್ತೆ, ಧ್ಯಾನ ಇಲ್ಲ ಅಂದರೆ ಇದೆಲ್ಲ ಒಳಗೆ ಸಪ್ರೆಸ್ ಆಗಿಬಿಡುತ್ತೆ. ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅವ್ರು ಹಂಗೆ ಜೀವಿಸ್ತಾ ಇರ್ತಾರೆ. ಆದರೆ ಒಂದು ಸತಿ ನೀವು ಧ್ಯಾನವನ್ನು ಶುರು ಮಾಡಿದರೆ ಒಳಗೆ ಹೋಗೋ ಎನರ್ಜೀಸು ನಿಮ್ಮನ್ನು ಬಿಡಲ್ಲ. ಯಾವ ಭಾವನೆಗಳು ನೀವು ಸಪ್ರೆಸ್ ಮಾಡಿದ್ರೋ, ಯಾವ ಆಲೋಚನೆಗಳು ನೀವು ಹೈಡ್ ಮಾಡಿದ್ರೋ ಅದೆಲ್ಲ ಹೊರಗೆ ಬರಬೇಕು. ಇಲ್ಲ ಅಂದರೆ ಆತ್ಮಶುದ್ಧಿ ಆಗಲ್ಲ, ಆ ಭಾವನಾ ಶರೀರ ಶುದ್ಧಿ ಆಗಲ್ಲ, ಮನಸ್ಸು ಶೂನ್ಯ ಆಗಲ್ಲ. ಧ್ಯಾನ ಮಾಡಿದ್ರೆ ಇದು ಕಂಟ್ರೋಲ್ ಆಗಲ್ಲ, ಇದೆಲ್ಲ ಹೊರಗೆ ಬರುತ್ತೆ. ಒಬ್ಬರು ಅನ್ಕೊಳ್ಬೋದು ಧ್ಯಾನ ಮಾಡೋಕ್ಕೆ ಮುಂಚೆನೇ ಚೆನ್ನಾಗಿತ್ತು, ಇವಾಗ ತುಂಬ ಆಲೋಚನೆಗಳು ಬರ್ತಾ ಇದೆ. ಧ್ಯಾನ ಮಾಡೋ ಮುಂಚೆ ಭಾವನೆಗಳೆಲ್ಲ ಸರಿ ಇದೆ, ಈಗ ತುಂಬ ಟರ್ಬುಲೆನ್ಸ್ ಬರ್ತಾ ಇದೆ ಅಂತ. ಆವಾಗ ಇದೆಲ್ಲ ಹೈಡ್ ಆಗಿದೆ. ಇವಾಗ ಆ ಧ್ಯಾನ ಶಕ್ತಿ ನಿಮ್ಮ ಒಳಗೆ ಸುತ್ತಿ ಆಗೋ ಸಮಯ ಇದೆಲ್ಲ ಹೊರಗೆ ಬರುತ್ತದೆ. ಇದರಿಂದ ಭಯಪಟ್ಟು ನಾವು ಧ್ಯಾನದನ್ನು ನಿಲ್ಲಿಸೋದೇ ಅವಶ್ಯಕತೆ ಏನಿಲ್ಲ. ಯಾವುದೇ ಆಗಲಿ, ಒಂದು ನೋವು ಆಗಲಿ, ಒಂದು ಅನುಭವ ಆಗಲಿ, ಎಲ್ಲದಕ್ಕೆ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತದೆ. ಆದಮೇಲೆ ಅದೆಲ್ಲ ಹೋಗ್ಬಿಡುತ್ತೆ. ಯಾರು ತಡ್ಕೊಳುತ್ತಾರೋ, ಯಾರು ಅದನ್ನು ಫೇಸ್ ಮಾಡ್ತಾರೋ ಅವರು ಅದರಿಂದ ಸ್ವಲ್ಪ ದಿವಸದಲ್ಲಿ ಹೊರಗೆ ಬಂದುಬಿಡ್ತಾರೆ. ಒಬ್ಬ ಮೇಡಮ್ ಅವತ್ತು ಮಾತಾಡಿದ್ರು, ಹೇಳಿದರು, ಏನೋ ಶೇಕ್ ಆಗ್ತಾಯಿದೆ ಅಂತ ಧ್ಯಾನನೇ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. 1 ವರ್ಷ ಆದಮೇಲೆ ಶುರು ಮಾಡಿದ್ರು, ಮತ್ತೆ ಎಲ್ಲಿ ಬಿಟ್ಟರೋ ಅಲ್ಲಿಂದಾನೇ ಮತ್ತೆ ಶುರುವಾಗಿದೆ. ಅಷ್ಟೆ. ನೀವು ಇವಾಗ ಬೇಡ ಧ್ಯಾನ, ಇದು ಬೇಡ ಅದು ಬೇಡ ಅಂದು ಏನು ಸ್ಟಾಪ್ ಮಾಡ್ತಿರೋ, ಈ ಜನ್ಮದೋ ನೆಕ್ಸ್ಟ್ ಜನ್ಮನೋ 5 ವರ್ಷ ಆದಮೇಲೂ ಮತ್ತೆ ನೀವು ಶುರು ಮಾಡಿದರೆ ಎಲ್ಲಿ ಬಿಟ್ಟಿದ್ದೀರೋ ಅಲ್ಲಿಂದಾನೇ ಮತ್ತೆ ಶುರುವಾಗುತ್ತದೆ. ಅದಕ್ಕೆ ನಾವು ಪೋಸ್ಟ್ಪೋನ್ ಮಾಡಬಾರ್ದು. ಏನೇ ಆದ್ರೂ ಫೇಸ್ ಮಾಡಿ. ಧ್ಯಾನಕ್ಕೆ ಬಂದ ಫಸ್ಟ್ 1 ಇಯರ್ ನನ್ನ ಶರೀರ ಒಳಗೆ ತುಂಬ ಚೇಂಜಸ್, ತುಂಬ ನೋವುಗಳು, ತಡೆಯೂ ಇದೆ, ನೋವುಗಳೂ ಇದೆ. ಏನೇನು ಸಪ್ರೆಸ್ಡ್ ಎಮೋಷನ್ಸು, ಆ ಪರ್ಸ್ನಾಲಿಟಿ ಚೇಂಜಸ್ ಎಲ್ಲ ಹೊರಗೆ ಬಂದಿದೆ. ತಡ್ಸ್ಕೋಬೇಕು. ಆವಾಗ ನಮ್ಮ ಒರಿಜಿನಲ್ ಪರ್ಸ್ನಾಲಿಟಿಗೆ ನಾವು ಬಂದುಬಿಡ್ತೀವಿ. ಒಂದು ಸಮಯ ಆದಮೇಲೆ
ಆ ವಿಷ ಎಲ್ಲ ಹೋಗಬೇಕು. ಆವಾಗ ಎಲ್ಲ ಜೀವನ ಕಂಪ್ಲೀಟ್, ಇಡೀ ಜೀವನ ಅಮೃತ ಥರ ಇರುತ್ತೆ. ಅದಕ್ಕೆ ಸಮಯ ತಗೊಳ್ಳುತ್ತದೆ ಮಾಸ್ಟರ್ಸ್. ಆ ಸಮಯ ಯಾವಾಗ ಈ ಥರ ನೋವುಗಳು ಬರುತ್ತದೋ, ಈ ಸಮಯ ಈ ಟರ್ಬುಲೆನ್ಸಸ್ ಬರುತ್ತದೋ, ಒಳಗೆ ಇರೋ ವಿಷ ಎಲ್ಲ ಹೊರಗೆ ಬರ್ತಾ ಇರುತ್ತದೋ, ಆ ಸಮಯದಲ್ಲಿ ಪೇಷನ್ಸ್ ಆಗಿರಬೇಕು. ನಾವು ಸಮಾಧಾನ ಮಾಡ್ಕೋಬೇಕು ನಮಗೆ ನಾವೇ. ಗ್ರೂಪ್ ಮೆಡಿಟೇಷನ್ಸು, ಯಜ್ಞಗಳು ಈ ಒಂದು ಪ್ರಾಸೆಸ್ಸನ್ನು ಫಾಸ್ಟ್ ಮಾಡುತ್ತದೆ. ತುಂಬ ಶಾರ್ಟ್ ಟೈಮಲ್ಲಿ ನಾವು ಹೊರಗೆ ಬರೋಕ್ಕೆ ಅವಕಾಶ ಕೊಡುತ್ತದೆ. ಅದರಿಂದ ಯಾವುದೇ ನಾವು ಹೈಡ್ ಮಾಡಿದ್ರೂ ಧ್ಯಾನ ಶಕ್ತಿ ಅದನ್ನು ಬಿಡಲ್ಲ, ಅದೆಲ್ಲ ಹೊರಗಕ್ಕೆ ಕರ್ಕೊಂಡು ಬರುತ್ತದೆ. ಆ ಸಮಯ ಅಲ್ಲಿ ಪೇಷನ್ಸ್ ಹಾಕಿರ್ತದೆ. ಆವಾಗ ಈ ಸ್ಟ್ರಾಂಗ್ ಪರ್ಸ್ನಾಲಿಟಿ, ವೀಕ್ ಪರ್ಸ್ನಾಲಿಟಿ ಇಬ್ಬರೂ ಗುಡ್ ಪರ್ಸ್ನಾಲಿಟಿಗೆ ಬಂದುಬಿಡ್ತಾರೆ. ಅಂದರೆ ನಿಮ್ಮ ಒರಿಜಿನಲ್ ನೇಚರ್ಗೆ ನೀವು ಬರ್ತೀವಿ. ಯಾವಾಗ ನಾವು ಒರಿಜಿನಲ್ ನೇಚರ್ಗೆ, ಒರಿಜಿನಲ್ ಪರ್ಸ್ನಾಲಿಟಿಗೆ ಬರ್ತೀವೋ ನಮ್ಮ ಕರ್ಮಗಳು ಎಷ್ಟೋ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ನಾವು ವೇಷ ಹಾಕ್ಕೊಂಡು ಜೀವಿಸಿದರೆ ಇನ್ನೂ ಜಾಸ್ತಿ ನಾವು ನೆಗೆಟಿವ್ ಕರ್ಮಸನ್ನೇ ಮಾಡ್ತಾ ಇರ್ತೀವಿ, ಸಫರ್ ಆಗ್ತಾ ಇರ್ತೀವಿ, ದುಃಖನೂ ಬರ್ತಾ ಇದೆ, ಭಯನೂ ಜಾಸ್ತಿ ಆಗ್ತದೆ. ಸೊ ಧ್ಯಾನ ಪ್ರಾಸೆಸ್ಸಲ್ಲಿ ಆ ಸ್ಟ್ರಾಂಗ್ ಪರ್ಸ್ನಾಲಿಟಿ, ವೀಕ್ ಪರ್ಸ್ನಾಲಿಟಿ ಅವರು ನಾರ್ಮಲ್ ಪರ್ಸ್ನಾಲಿಟಿಗೆ ಬರೋದನ್ನೋದು ಇದು ಒಂದು ಪ್ರಕ್ರಿಯೆ, ಒಂದು ಪ್ರಾಸೆಸ್. ಅದು ಆಗಲಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.